ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಸೊ ಈ ವ್ಲಾಗ್ ಬಂದು ನಾನು ಹಳೆ ಮನೆಯಲ್ಲೇ ಶೂಟ್ ಮಾಡ್ಕೊಂಡಿದ್ದು. ಸೊ ತುಂಬಾ ಲಾಂಗ್ ಬ್ಯಾಕ್ ಶೂಟ್ ಮಾಡಿದ್ದೆ, ಬಟ್ ನನಗೆ ವಾಯ್ಸ್ ಓವರ್ ಕೊಟ್ಟು ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಸೊ ಅದಕ್ಕೆ ಇವತ್ತು ಲೀವ್ ಇತ್ತು. ಸೊ ಅದಕ್ಕೆ ವೀಡಿಯೋನ ವಾಯ್ಸ್ ಓವರ್ ಕೊಟ್ಟು ಮುಗಿಸ್ಬಿಡೋಣ ಅಂತ ಹೇಳಿ. ಹಾಗೆ ವೀಡಿಯೋಸ್ ಕೂಡ ತುಂಬಾ ಆಗಿಬಿಟ್ರೆ, ಗ್ಯಾಲರಿ ಫುಲ್ ಆಗಿಬಿಟ್ರೆ ಮೇಲ್ ಐ ಡಿಸ್ ಎಲ್ಲ ಇದಾಗಿಬಿಡುತ್ತೆ. ಸೊ ಅದಕ್ಕೆ ಮೇಲಲ್ಲಿ ಫೋಟೋಸ್ ಎಲ್ಲ ಸೇವ್ ಮಾಡೋಕ್ಕೆ ಆಗ್ತಿಲ್ಲ, ಸ್ಟೋರೇಜ್ ಜಾಸ್ತಿ ಆಗಿಬಿಟ್ಟು. ಸೊ ಅದಕ್ಕೆ ಇವತ್ತಲ್ಲ, ಇದು ಲಾಂಗ್ ಬ್ಯಾಕ್ ವಿಡಿಯೋ ಪೋಸ್ಟ್ ಮಾಡ್ತಿದ್ದೀನಿ. ಸೊ ನಾನು ಬೆಳಗಿನ ಬ್ರೇಕ್ಫಾಸ್ಟ್ ಪ್ರಿಪ್ರೇಷನ್ ಮಾಡ್ಕೊತಿದ್ದೆ. ಸೊ ಈ ಇಡ್ಲಿ ಪಾತ್ರೆ ಏನಿದೆ ಅಲ್ಲ, ಅದನ್ನು ನಮ್ಮ ಹಸ್ಬೆಂಡ್ ಅವ್ರ ಆಫೀಸಲ್ಲಿ ಅವ್ರಿಗೆ ಗಿಫ್ಟ್ ಕೊಟ್ಟು ಸೆಟ್ ಆಫ್ 2 ಆ ಥರ ಸಿಕ್ಕಿತ್ತು. ನೋಡಿ, ನೀವೇ ನೋಡ್ತಿರ್ಬೋದು, ಇಡ್ಲಿ ಮಾಡೋಕ್ಕೆ ನಂಗೆ ಇದ್ರಲ್ಲಿ ಗೊತ್ತೇ ಆಗಲಿಲ್ಲ. ಒನ್ ಟೈಮ್ ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿದೆ, ಇಡ್ಲಿನೇ ಮುಳುಗ್ಬಿಡ್ತು. ಇಡ್ಲಿ ದೋಸೆ ಬ್ಯಾಟರ್ ಹಿಟ್ಟೇನಿರುತ್ತೆ ಅದು ಮುಳುಗ್ಬಿಡ್ತು. ಆಮೇಲೆ ಅದರೊಳಗಡೆನೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇಟ್ಟೆ. ಬಟ್ ಇಡ್ಲಿ ಏನು ಗೊತ್ತಾ, ಅಷ್ಟು ಚೆನ್ನಾಗಿ ಬರಲಿಲ್ಲ. ಇದನ್ನು ಏನಾದರೂ ಸ್ಟೀಮ್ ಮಾಡ್ಕೊಳ್ಳೋಕ್ಕೆ ಬೇಕಾದರೆ ಯೂಸ್ ಮಾಡ್ಬೋದು. ಬೇರೆ ಏನಾದರೂ ಲೈಕ್ ಮೋಮೋ ಆ ಥರದ್ದಕ್ಕೆಲ್ಲ ಯೂಸ್ ಮಾಡ್ಬೋದು. ಬಟ್ ಈ ಪಾತ್ರೆಯಲ್ಲಿ ನನಗೆ ಮಾಡೋಕ್ಕೆ ಅಷ್ಟೊಂದು ಟೇಸ್ಟ್ ಕೂಡ ಚೆನ್ನಾಗಿ ಬರಲಿಲ್ಲ. ಇವರು ಇಡ್ಲಿ ತಿಂದ್ಬಿಟ್ಟು ಇಡ್ಲಿ ಚೆನ್ನಾಗಿಲ್ಲ, ಬೇರೆ ದೋಸೆನ ಏನಾದರೂ ಮಾಡು ಅಂತ ಹೇಳಿಬಿಟ್ರು. ಅದರಿಂದ ಆವತ್ತು ಮಾಡಿದ್ದೆಲ್ಲ ವೇಸ್ಟ್ ಅಂತ ಅನಿಸ್ಬಿಡ್ತು. ತುಂಬಾ ಟೈಮ್ ಪ್ರೋಸೆಸ್ ಆಗೋಯಿತು. ನನಗೆ ನಾರ್ಮಲಾಗಿ ಇಡ್ಲಿ ಅಂದರೆ ಅಷ್ಟೊಂದು ಇಷ್ಟ ಆಗೋಲ್ಲ. ಸಪೋಸ್ ಏನಾದರೂ ಯಾವಾಗಾದರೂ ನನಗೆ ಸುಸ್ತು, ತುಂಬ ಹೊಟ್ಟೆ ಹಸಿವಾಗಿದೆ ಅನ್ನೋ ಟೈಮಲ್ಲಿ, ಬೆಳಗ್ಗೆ ಟೈಮು ಏನೋ ಅನಿವಾರ್ಯಕ್ಕೆ ಒಂದೊಂದು ಸಲ 1-2 ಇಡ್ಲಿ ತಿಂತೀನಿ ಅಷ್ಟೇ. ಅದು ನಮ್ಮ ಮನೆಯಲ್ಲಿ ಮಾಡೋ ಚಟ್ನಿ, ಮತ್ತು ಇಲ್ಲ ಅಂತಂದರೆ ಕಾಯಿ ಚಟ್ನಿ, ಹಾಗೆ ಇಲ್ಲಾಂದರೆ ಬೇಳೆ ಸಾಂಬಾರು, ಈ ರೀತಿ ಇರಬೇಕು. ಇಲ್ಲ ಅಂತಂದರೆ ನಾನ್ ವೆಜ್ ಲೈಕ್ ಮಟನ್ ಇರ್ಬೋದು, ಚಿಕನ್ ಗ್ರೇವಿ ಆ ಥರದ್ರಲ್ಲಿ ಬೇಕಾದರೆ ಒಂದೊಂದು ಸಲ ಅದರಲ್ಲೂ ತಿಂದರೆ ಎರಡೇ ಇಡ್ಲಿನೇ ನಾನು ತಿನ್ನೋದು. ನನಗೆ ಜಾಸ್ತಿ ಮುಂಚೆ ದೋಸೆ ತುಂಬ ಇಷ್ಟ ಆಗ್ತಿತ್ತು. ಬಟ್ ಇತ್ತೀಚೆಗೆ ಯಾಕೋ ನನಗೆ ಇಡ್ಲಿ ದೋಸೆ ಎರಡಕ್ಕೂ ಕೂಡ ಏನು ಇಷ್ಟ ಆಗ್ತಿಲ್ಲ. ಆ್ಯಂಡ್ ನಾನಂತೂ ಇದು ಆಫೀಸ್ಗೆ ಹೋಗೋಕ್ಕೂ ಮುಂಚೆ ನಮ್ಮ ಡ್ಯಾಡಿ ನನಗೆ ಡೈಲಿ ಈ ಪಡ್ಡು ಬರುತ್ತಲ್ಲ, ಆ ಪಡ್ಡುನ ಒಂದು ಶಾಪ್ ಹತ್ರ ಸೇಲ್ ಮಾಡ್ತಿದ್ರು ಆಯಿತಾ. ಅವರು ಟೊಮ್ಯಾಟೊ ಚಟ್ನಿ ಹಾಗೆ ಬೇಳೆ ಸಾಂಬಾರು ಕೊಡ್ತಿದ್ರು. ನಿಜವಾಗ್ಲೂ ಎಷ್ಟು ಚೆನ್ನಾಗಿರ್ತಿದೆ ಅಂತೆ. ಇವಾಗ ನಾನು ಪಡ್ಡು ಕೊಟ್ಟರೆ ನಾನು ತಿನ್ನೋದೇ ಇಲ್ಲ. ಒಂದು ಪ್ಲೇಟ್ ತಿನ್ನೋಕ್ಕೆ ಒಂಥರ ಆಗಿಬಿಡುತ್ತೆ, 4 ಪಡ್ಡು ತಿನ್ನೋಕ್ಕೆ ಒಂಥರ ಆಗುತ್ತೆ. ಬಟ್ ನಾನು ಅವಾಗ 2 ಪ್ಲೇಟ್ ತಿಂತಾಯಿದ್ದೆ. ಹಾಗೆ ನಮ್ಮ ಡ್ಯಾಡಿ ಉದ್ದಿನ ವಡೆ ಅದೆಲ್ಲ ಇಸ್ಕೊಂಬಂದು ಕೊಡೋರು. ನಿಜವಾಗ್ಲೂ ಅದೇನೋ ಗೊತ್ತಿಲ್ಲ, ನಾನು ಒಂದು ತಿಂದರೆ ಅದಕ್ಕೆ ಅಡಿಕ್ಟ್ ಆಗಿಬಿಡ್ತೀನಿ. ಹಾಗೆ ಅದನ್ನೇ ಡೈಲಿ ತಿನ್ನೋದು ಪ್ರಾಕ್ಟೀಸ್ ಆಗಿಬಿಟ್ಟಿತ್ತು. ಹಾಗೆ ನಾನು ಜಾಸ್ತಿ ವೆಯ್ಟ್ ಗೇನ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟೆ. ಆ್ಯಂಡ್ ಒನ್ಸ್ ನಾನು ಮದುವೆ ಆಗಿ ನನ್ನ ಹಸ್ಬೆಂಡ್ ಜೊತೆ ಬಂದಮೇಲೆ ನಾನು ಸ್ವಲ್ಪ ಅದನ್ನೆಲ್ಲ ಅವಾಯ್ಡ್ ಮಾಡಿಬಿಟ್ಟಿದ್ದೀನಿ. ಇತ್ತೀಚೆಗೆ ನಾನೇ ಜಾಸ್ತಿ ಮನೆಯಲ್ಲಿನೇ ಕುಕ್ ಮಾಡೋದನ್ನ ಪ್ರಿಫರ್ ಮಾಡ್ತೀನಿ. ಆಚೆಗಡೆ ಊಟ ಅಷ್ಟೊಂದು ಇಷ್ಟ ಆಗೋಲ್ಲ. ಯಾವಾಗಾದರೂ ಸಪೋಸ್ ಏನಾದರೂ ಸ್ಪೆಷಲ್ ಒಕೇಶನ್ಸ್ ಏನಾದರೂ ಇದ್ದಾಗ, ಇಲ್ಲ ಅಂತಂದರೆ ವೀಕೆಂಡ್ಸ್ ಆ ಥರ ಬಂದಾಗ, ಯಾವಾಗಾದರೂ ನನಗೆ ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಅಂದರೆ ಮಾತ್ರ ನಾನ್ ವೆಜ್ನ ಆಚೆಗಡೆಯಿಂದ ತರಿಸ್ಕೊಂಡು ತಿಂತೀವಿ ಅಷ್ಟೇ. ಅದು ಬಿಟ್ಟರೆ ನಾನು ನಾರ್ಮಲಾಗಿ ಬೆಳಗ್ಗೆ ಆಫೀಸ್ ಏನಾದರೂ ಇತ್ತು ಅಂದರೆ ಮಧ್ಯಾಹ್ನಕ್ಕೆ, ಹಾಗೆ ಬೆಳಗ್ಗೆಗೆ, ಹಾಗೆ ರಾತ್ರಿನೂ ಕೂಡ ನಾನು ಮನೆಯಲ್ಲೇ ಬಂದು ಅಡುಗೆ ಮಾಡ್ಕೊತಿದ್ದೀನಿ. ಹಾಗೆ ತಿಂಡಿ ಎಲ್ಲ ಮಾಡ್ಕೊತ ಹಾಗೆ ನೀವೇ ನೋಡಿ ಇಡ್ಲಿ ಚೆನ್ನಾಗಿ ಬಂದಿಲ್ಲ. ಹಾಗೆ ಅದ್ರ ಜೊತೆ ನಾನು ನಾರ್ಮಲಾಗಿ ಟೀ ಮಾಡ್ಕೊಳ್ತೀನಲ್ವ, ಸೊ ಅದಕ್ಕೆ ಹಾಲನ್ನ ಕಾಯಿಗೆ ಇಟ್ಕೊತಿದ್ದೆ. ನನಗೆ ಒಂಥರ ಜಾಸ್ತಿ ಟೀ ಅಡಿಕ್ಷನ್ ಅಂತ ಹೇಳ್ಬೋದು. ಚಿಕ್ಕ ವಯಸ್ಸಿಂದ ನಾವು ಅದೇನು ಫಾಲೋ ಮಾಡ್ಕೊಂಡು ಬರ್ತೀವಿ ಅದೇ ನಮಗೂ ಪ್ರಾಕ್ಟೀಸ್ ಆಗುತ್ತೆ ಅಂತ ಹೇಳ್ತಾರಲ್ವ. ಹಾಗೆ ನಮ್ಮ ಮನೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಮನೆ ಕ್ಲೀನ್ ಮಾಡಿ ಆ ನಂತರ ಎಲ್ಲ ಕೆಲಸ ಮಾಡ್ತಿದ್ದಿದ್ದು. ನಮ್ಮ ಮನೇಲಿ ತಿಂಡಿ ಅಂತೂ ಫಸ್ಟ್ ಯಾವಾಗಲೂ ಮಾಡ್ತಾನೆ ಇರಲಿಲ್ಲ. ನಾವು ಆಫೀಸ್ಗೆ ಹೋಗ್ಬೇಕಾದ್ರೆ ಅಥವಾ ಸ್ಕೂಲಿಗೆ ಹೋಗೋಕ್ಕೂ ಮುಂಚೆನೂ ಕೂಡ ಅಷ್ಟೇ, ಫಸ್ಟು ಮನೆ ಕೆಲಸ ಏನಿದೆ ಅದನ್ನು ಎದ್ದ ತಕ್ಷಣ ಮಾಡಿಕೊಂಡು ಆನಂತರ ಬ್ರೇಕ್ಫಾಸ್ಟ್ ಪ್ರಿಪ್ರೇಷನ್ ಏನಾದರೂ ಮಾಡ್ತಿದ್ದಿದ್ದು. ಬಟ್ ಆ ಟೈಮಲ್ಲಿ ನಮ್ಮಮ್ಮ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಿರಲಿಲ್ಲ, ಬರೀ ಪೂಜೆ ಮಾಡೋರು. ಬಟ್ ನಾನೇನೆಂದರೆ ಫಸ್ಟು ಮನೆ ಕೆಲಸ ಎಲ್ಲ ಮಾಡ್ಕೊಬಿಟ್ಟು, ಪೂಜೆ ಮಾಡೋದಿದ್ರೆ ಫಸ್ಟು ಪೂಜೆ ಕಂಪ್ಲೀಟ್ ಮಾಡಿಕೊಂಡು, ಅದಾದಮೇಲೆ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಿಕೊಂಡು ಟೀನೂ ಆಮೇಲೆ ಮಾಡಿಕೊಂಡು ಕುಡಿಯೋದನ್ನ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ. ಸೊ ಟೀ ಇಲ್ಲ ಅಂದರೆ ನಂಗೆ ಇರೋಕ್ಕೆ ಆಗೋಲ್ಲ. ಟೀ ಅಂತೂ ಮಸ್ಟ್ ಆ್ಯಂಡ್ ಶುಡ್ ಬೇಕೇ ಬೇಕು ನನಗೆ, ಆ ರೀತಿ ಆಗಿಬಿಟ್ಟಿದೆ.
ಆ್ಯಂಡ್ ಇವಾಗ ಇನ್ನೊಂದು ಏನಂದರೆ ಒಬ್ಬರೇ ಟೀ ಕುಡಿದ್ರೆ ಟೇಸ್ಟ್ ಇರಲ್ಲ. ಅದನ್ನೇ ಒಂದು 10 ಜನಕ್ಕೆ ಮಾಡಿಬಿಟ್ಟು ಕೊಟ್ಬಿಟ್ಟು ಟೀ ಕುಡೀರಿ, ಆವಾಗ ಟೀ ತುಂಬಾ ಟೇಸ್ಟ್ ಇರುತ್ತೆ. ನಾವು ಒಬ್ರಿಗೋಸ್ಕರ ಟೀ ಮಾಡಿಕೊಂಡ್ರೆ ನಿಜವಾಗ್ಲೂ ಅದು ಟೀ ಕುಡಿಬೇಕಂತನೂ ಅನಿಸಲ್ಲ. ಹಾಗೆ ಏನೋ ಬಟ್ ಏನಂದರೆ ನನಗೆ ನಿದ್ದೆ ಬರ್ತಿರುತ್ತೆ, ಇಲ್ಲಾಂದರೆ ಕುಡ್ದಿಲ್ಲ ಅಂದರೆ ಮೈಂಡ್ ಫ್ರೆಶ್ ಆಗಿರಲ್ಲ. ಅದು ಒಂದಕ್ಕೆ ನಾನು ಮಾಡ್ಕೊಂಡು ಕುಡಿತೀನಿ ಅಷ್ಟೇ. ಹಾಗೆ ನೋಡಿ, ನೀವೇ ನೋಡ್ತಿರ್ಬೋದು, ಇಡ್ಲಿ ಅಷ್ಟೊಂದೇನು ಚೆನ್ನಾಗಿ ಬರಲಿಲ್ಲ. ನಾರ್ಮಲಾಗಿ ಸಿಲ್ವರ್ ಪಾತ್ರೆಯಲ್ಲಿ ಇಡ್ಲಿ ಮಾಡ್ತೀವಲ್ಲ, ಅದು ತುಂಬಾ ಚೆನ್ನಾಗಿ ಬರ್ತಿತ್ತು. ಹಾಗೆ ಇನ್ನೊಂದು ಏನಂದರೆ ನನಗೆ ಒಂದು ತುಂಬಾ ಇಷ್ಟ ಆಗಿದೆ ಅಂದರೆ ಈ ಸ್ಟೀಲ್ ಕಡಾಯಿ ಇದೆಯಲ್ಲ, ಅದು 2 ಸೆಟ್ಸ್ ಇದೆ. ನಾನು ಒಂದು ಬಾಣಲಿ ಥರ ಬೇಕಿತ್ತು ಅಂತ ಯೋಚನೆ ಮಾಡ್ತಿದ್ದೆ. ಬಟ್ ಇದು ನೋಡಿ, ಇವಾಗ 2 in 1 ನನಗೆ ಈ ಇಡ್ಲಿ ಪಾತ್ರೆ ಥರನೂ ಯೂಸ್ ಮಾಡ್ಬೋದು. ಹಾಗೆ ಬೇಕಿದ್ದರೆ ಏನಾದರೂ ಸಾಂಬಾರೆಲ್ಲ ಜಾಸ್ತಿ ಮಿಕ್ಕೊಂಡಿದ್ರೆ ಬಿಸಿ ಮಾಡ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿರುತ್ತೆ ಇದರಲ್ಲೇ ಹಾಕಿಟ್ಬಿಟ್ರೆ. ಹಾಗೆ ಇದು ಪುಟಾಣಿ ಇಡ್ಲಿ ಪಾತ್ರೆ. ಸೊ ಅದರಿಂದ ನಮ್ಮ ಮನೇಲಿ ಆಲ್ರೆಡಿ ನಮ್ಮ ಅಜ್ಜಿ ಕೊಟ್ಟಿರೋದು, ಅಂದರೆ ಹರಿಯವ್ರ ಅಜ್ಜಿ ಕೊಟ್ಟಿರೋದು ಆಲ್ರೆಡಿ ಇಡ್ಲಿ ಪಾತ್ರೆ ಸಿಲ್ವರ್ದು ಕೂಡ ಇದೆ, ಅದೂ ಇದೆ ನೋಡಿ. ಇವಾಗ ಅದರಲ್ಲಿನೇ ಕೂಡ ಇಡ್ಲಿನ ಹಾಕಿ ಇಡ್ಬೋದು. ಸೊ 2 in 1 ಅನ್ನೋ ಥರ ಇದು. ಬಟ್ ನನಗೆ ಇಡ್ಲಿ ಮಾಡೋಕ್ಕೆ ಯೂಸ್ ಆಗಲಿಲ್ಲ. ಬಟ್ ಈ ರೀತಿ ಏನಾದರೂ ಹಾಗೆ ಇದ್ರ ಜೊತೆ ಬೇಳೆ ಸಾಂಬಾರನ್ನ ಮಾಡ್ಕೊಂಡಿದ್ದೆ. ಹಾಗೆ ಅದ್ರ ಜೊತೆ ಕಾಯಿ ಚಟ್ನಿ ಕೂಡ ಮಾಡ್ಕೊಂಡಿದ್ದೆ. ಕಾಯಿ ಚಟ್ನಿನ ತುಂಬ ಈಸಿಯಾಗಿ ಬೇಗ ಮಾಡ್ಕೋಬೇಕಂದ್ರೆ ನೀವು ಈ ರೀತಿ ಮಾಡ್ಕೋಬೋದು. ನಮ್ಮದು ಹೋಟೆಲ್ ಇತ್ತಲ್ವ, ಸೊ ಆವಾಗ ಕಸ್ಟಮರ್ಸ್ ವೆಯ್ಟ್ ಮಾಡ್ತಿದ್ರು ನಮ್ಮಮ್ಮಗೆ. ನಮ್ಮದೇನಂತ ದೊಡ್ಡ ಹೋಟೆಲ್ ಏನಿರಲಿಲ್ಲ, ನಾರ್ಮಲಾಗಿ ತಳ್ಳೋ ಬಂಡಿಯಲ್ಲಿ ಹೋಟೆಲ್ ಮಾಡ್ತಿದ್ರು ನಮ್ಮಮ್ಮ. ಆವಾಗ ನಾನೇನಾದರೂ ಮನೇಲಿದ್ದಾಗ ನಮ್ಮಮ್ಮ ಚಟ್ನಿ ಮಾಡ್ಕೊಂಡು ಬಂದು ಕೊಡು ಅಂತ ಕೇಳೋರು. ಸೊ ನಾನು ತಕ್ಷಣಕ್ಕೆ ಪಟ್ಟಂತ ಒಂದು 2 ಮಿನಿಟ್ಸಲ್ಲೇ ಮಾಡ್ಬೋದಿತ್ತು. ಸೊ ಸ್ವಲ್ಪ ತೆಂಗಿನಕಾಯಿ, ಒಂಚೂರು ಕಡಲೆಪಪ್ಪು, ಹಾಗೆ ಒಂದು ಸ್ವಲ್ಪ ಚಿಲ್ಲಿ, ಇಲ್ಲಾಂದರೆ ರೆಡ್ ಚಿಲ್ಲಿ, ಹಾಗೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಣಸೆಹಣ್ಣು, ಹಾಗೆ ಒಂಚೂರು 1-2 ಇಕ್ಲು ಬೆಳ್ಳುಳ್ಳಿ, ಹಾಗೆ ಒಂಚೂರು ಕಲ್ಲುಪ್ಪು ಇಲ್ಲ ಪುಡಿ ಉಪ್ಪು ಹಾಕ್ಕೋಬೋದು. ಹಾಗೆ ಜೀರಿಗೆ ಮಸ್ಟ್ ಆ್ಯಂಡ್ ಶುಡ್. ನನಗೆ ಜೀರಿಗೆ ಇಲ್ಲಾಂದರೆ ಚಟ್ನಿ ಇಷ್ಟನೇ ಆಗಲ್ಲ. ಸೊ ಸ್ವಲ್ಪ ಜೀರಿಗೆ ಹಾಕ್ಕೊಂಡ್ರೆ, ಹಾಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು. ಹಾಗೆ ಇನ್ನೊಂದು ಅಡ್ವಾಂಟೇಜ್ ಏನು ಗೊತ್ತಾ, ಈ ಪುಟಾಣಿ ಮಿಕ್ಸಿ ಜಾರಲ್ಲಿ ಫುಲ್ಲು ಎಲ್ಲ ಚಟ್ನಿ. ಹಾಗೆ ಇವರೇ ಇದಕ್ಕಂತ ಈ ಪ್ರೀತಿ ಮಿಕ್ಸಿ ಏನಿದೆ, ಅವರು ಈ ಮೇಲ್ಗಡೆ ಒಂದು ಲಿಡ್ ಥರನೂ ಕೊಟ್ಟಿರ್ತಾರೆ. ಸೊ ಇದನ್ನು ನಾವು ಪೌಡರ್ ಮಾಡ್ಕೊಳ್ಳೋದಕ್ಕೆ ಅದಕ್ಕೆಲ್ಲ ಯೂಸ್ ಮಾಡ್ಕೋಬೋದು. ಸೊ ಇವಾಗ ಹೆಂಗೆ ಜ್ಯೂಸ್ ಜಾರ್, ಬ್ಲೆಂಡರ್ ಜಾರ್ನ ಉಲ್ಟಾ ಯೂಸ್ ಮಾಡ್ತೀವಲ್ಲ, ಅದೇ ರೀತಿ ನಾವು ಇದನ್ನು ಕೂಡ ಯೂಸ್ ಮಾಡ್ಕೋಬೋದು. ನೀವೇ ನೋಡ್ತಿರ್ಬೋದು. ಸೊ ನಾವು ಎಷ್ಟು ಬೇಕಾದರೂ ನೀರು ಹಾಕ್ಕೊಂಡು ರುಬ್ಕೋಬೋದು, ಇದೇನು ಎಗ್ಗರಲ್ಲ. ಸೊ ಇದೊಂದು ನಂಗೆ ತುಂಬ ಇಷ್ಟ ಆಯಿತು. ಮುಂಚೆ ಎಲ್ಲ ಚಿಕ್ಕ ಮಿಕ್ಸಿ ಜಾರಲ್ಲಿ ನಾವೇನಾದರೂ ರುಬ್ತಿದ್ದೀವಿ ಅಂತ ಹೇಳಿದ್ರೆ ಅದು ಫುಲ್ ಆಚೆ ಬಂದುಬಿಡುತ್ತೆ ಅಂತ ಒಂದು ಭಯ ಆಗ್ತಿರುತ್ತೆ. ಕ್ಯಾಪ್ ಎಲ್ಲ ಸ್ವಲ್ಪ ಅಷ್ಟು ಗಟ್ಟಿ ಕುತ್ಕೊಂಡಿರಲ್ಲ. ಬಟ್ ಈ ರೀತಿ ಕೊಟ್ಟಿರೋದ್ರಿಂದ ನಾವು ಎಷ್ಟು ಬೇಕಾದರೂ ನೀರು ಹಾಕ್ಕೊಂಡು, ಇಲ್ಲ ಅಂದರೆ ಚಿಕ್ಕ ಮಿಕ್ಸಿ ಜಾರಲ್ಲಿನೇ ಚೆನ್ನಾಗಿ ಪೌಡರ್ ಆಗೋದು, ಆಯಿತಾ. ಹಾಗೆ ಸಾಂಬಾರಿಗೂ ಕೂಡ ಅಷ್ಟು ತೆಂಗಿನಕಾಯಿ ಅದೆಲ್ಲ ನೀಟಾಗಿ ಪೇಸ್ಟ್ ಆಗುತ್ತೆ. ಸೊ ಅದರಿಂದ ನಾನು ಜಾಸ್ತಿ ಇದು ಒಂದೇ ಮಿಕ್ಸಿ ಜಾರ್ನ ಯೂಸ್ ಮಾಡೋದು. ದೊಡ್ಡದನ್ನೆಲ್ಲ ನಾನು ಯಾವಾಗಾದರೂ ಮನೆಯಲ್ಲಿ ದೋಸೆ ಇಡ್ಲಿ ಮಾಡುವಾಗ, ಮನೆಯಲ್ಲಿ ಪ್ರಿಪೇರ್ ಮಾಡ್ಕೊಡುವಾಗ ದೊಡ್ಡದು ತುಂಬ ಚೆನ್ನಾಗಿದೆ. ಹಾಗೆ ಚಿಕ್ಕದು ಸ್ವಲ್ಪ ಬ್ಲೇಡ್ ಏನಿದೆ ಅದು ಶಾರ್ಪ್ ಇಲ್ಲ. ಸೊ ಅದಕ್ಕಾಗಿ ನಾನು ಜಾಸ್ತಿ ಯೂಸ್ ಮಾಡಲ್ಲ. ಬಟ್ ಇದು ತುಂಬಾ ಯೂಸ್ ಆಗುತ್ತೆ ನನಗೆ. ಸೊ ಈ ಮಿಕ್ಸಿ ಅಂತೂ ವರ್ತ್ ಅಂತ ಹೇಳ್ಬೋದು ನಿಜವಾಗ್ಲೂ. ಮನೆಯಲ್ಲಿ ಏನೆಲ್ಲ ಕೆಲವೊಬ್ಬರು ಹೇಳ್ತಾರೆ, ಜಾಸ್ತಿ ಯಾಕೆ ಇನ್ವೆಸ್ಟ್ ಮಾಡ್ತೀರಾ, ಏನಕ್ಕೆ ಇಷ್ಟೊಂದೆಲ್ಲ ಅಮೌಂಟ್ ಕೊಟ್ಟು ತೊಗೋಬೇಕು ಅಂತ ಹೇಳ್ತಾರೆ. ನಾವೆಲ್ಲ ಒನ್ ಟೈಮೇ ತೊಗೊಳಕ್ಕಾಗೋದು, ಓಕೆನಾ. ಪ್ರತಿ ಸಲವೂ ನಾವು ಮತ್ತೆ ಮತ್ತೆ ಇನ್ವೆಸ್ಟ್ ಮಾಡಿ, ಇವತ್ತು ಏನೋ ಒಂದು ಇಷ್ಟ ಆಗಿರುತ್ತೆ, ಮುಂದೆ ಇನ್ನೊಂದು ಇಷ್ಟ ಆಗ್ಬೋದು, ಆಮೇಲೆ ಅನ್ನಿಸ್ಬೋದಿತ್ತು. ಇವಾಗ ನಾವು ಸಪೋಸ್ ಒಂದು ಚಿಕ್ಕ ಟಿ ವಿ ತೊಗೊಂಡಿರ್ತೀವಿ, ಆಮೇಲೆ ಮುಂದೆ ಒಂದಿನ ಫ್ಯೂಚರಲ್ಲಿ ನಾವು ದೊಡ್ಡ ಟಿ ವಿ ತೊಗೊಂಡಿರ್ಬೋದಿತ್ತು, ಒಂದೇ ಸಲಗೆ ಸುಮ್ಮನೆ 2 ಸಲ ಖರ್ಚಾಯಿತು ಅಂತ ಯೋಚನೆ ಮಾಡೋದಕ್ಕಿಂತ ತೊಗೊಳ್ಳೋವಾಗಲೇ ಒನ್ ಟೈಮ್ ಒಂದು ಬಿಗ್ಗೆಸ್ಟ್ ಅಮೌಂಟ್ ಆದರೂ ಪರವಾಗಿಲ್ಲ. ಬಟ್ ಅದನ್ನು ನೀಟಾಗಿ ಒಂದೇ ಸಲಗೆ ಹಾಕಿ ಅದು ದೊಡ್ಡದೇ ತೊಗೊಂಬಿಟ್ರೆ ನನಗೆ ಬೆಸ್ಟ್ ಅಂತ ಅನಿಸ್ತು. ಸೊ ನಾವಿವಾಗ ಅದನ್ನೇ ಮಾಡ್ತಿರೋದು. ನಾವೇನಾದರೂ ಒಂದು ತೊಗೋತೀವಿ ಅಂತ ಹೇಳಿದ್ರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಸೊ ನಾವೇನು ಬೇಕೋ ಅದನ್ನೇ ತೊಗೋಬೇಕು. ಸೊ ಯಾರೋ ಹೇಳ್ತಾರೆ, ನಮ್ಮ ಮನೆಗೆ ನಾವು ಫ್ರಿಡ್ಜ್ ತೊಗೊಂಡು ಬಂದಾಗ ತುಂಬ ಜನ ಕಮೆಂಟ್ ಮಾಡಿದ್ರು, ಆಯಿತಾ, ನೀವು ತುಂಬ ಜಾಸ್ತಿ ದುಡ್ಡು ವೇಸ್ಟ್ ಮಾಡಿಬಿಟ್ಟಿದ್ದೀರಾ, ಏನಕ್ಕೆ ಬೇಕಿತ್ತು ಇಬ್ಬರಿಗೆ ಇಷ್ಟು ದೊಡ್ಡ ಫ್ರಿಡ್ಜು, ಹಾಗೆ ಹೀಗೆ ಅಂತ ಹೇಳಿ. ಬಟ್ ನಮ್ಮಮ್ಮ ನನಗೆ ಹೇಳಿದ್ದು, ನೀನು ತೊಗೊಂತೀಯ ದೊಡ್ಡದು ತೊಗೋ. ಸೊ ಇವಾಗ ಏನು ಗೊತ್ತಾ, ನಾವು ಚಿಕ್ಕ ಫ್ರಿಡ್ಜ್ ಇತ್ತು ನಮ್ಮ ಹತ್ರನೂ ಕೂಡ, ಎಲ್ಲ ಇಟ್ಕೋಬೋದಿತ್ತು, ಆಯಿತಾ. ಇವಾಗ
ನಮ್ಮ ಆಸೆ. ಸೊ ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ ನಮಗೇನು ಬೇಕೋ ನಾವು ಅದನ್ನು ತಗೊತೀವಿ. ಸುಮ್ಮನೆ ಯಾಕೆ ಎಲ್ಲರಿಗೂ ಹೋಗಿ ಕಮೆಂಟ್ಸ್ ಹಾಕ್ತೀರಾ? ಅದು ಅರ್ಥ ಆಗಲ್ಲ. ನನಗೆ ತುಂಬ ಜನ ಹೇಳಿದ್ದು ಉಂಟು, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಸೊ ಅವ್ರವ್ರ ಪರ್ಸ್ನಲ್ ಆಯಿತಾ, ಅವ್ರಿಗೂ ಒಂದು ಆಸೆ ಇರುತ್ತೆ. ಸೊ ಆ ರೀತಿ ಹೋಗಿ ಬೇರೆಯವ್ರಿಗೆ ಜಡ್ಜ್ಮೆಂಟ್ ಕೊಡಬೇಡಿ, ಅದು ಇಷ್ಟ ಆಗಲ್ಲ. ಅಕ್ಕಪಕ್ಕದ ಮನೆಯವರು ಕೂಡ ಹೇಳಿದ್ದುಂಟು, ಇಷ್ಟು ದೊಡ್ಡ ಫ್ರಿಡ್ಜ್ ಯಾಕೆ ತೊಗೊಂಡ್ರಿ ಅಂತ ಹೇಳ್ಬಿಟ್ಟು. ಅದು ನನಗೆ ಲಿಟ್ರಲಿ ತುಂಬ ಬೇಜಾರಾಯಿತು. ಬಟ್ ನನಗೇನೆಂದರೆ, ನಾವು ತೊಗೊಳೋದನ್ನ ಫಸ್ಟ್ ಒಂದೇ ಸಲ ಇನ್ವೆಸ್ಟ್ ಮಾಡಬೇಕು, ಮಾಡಿದ್ರೆ ಚೆನ್ನಾಗಿರೋದು ತೊಗೋಬೇಕಷ್ಟೇ. ಸೊ ಆ ರೀತಿ. ಸೊ ಇದನ್ನ ಬ್ರೇಕ್ಫಾಸ್ಟ್ ಪ್ರಿಪ್ರೇಷನ್ ಎಲ್ಲ ಮಾಡಿಕೊಂಡು, ಹಾಗೆ ಇದ್ರ ಜೊತೆ ಸಾಂಬಾರು ಹಾಗೆ ಚಟ್ನಿನೂ ಕೂಡ ಹಾಕ್ಕೊಟ್ಟಿದ್ದೆ. ಬಟ್ ಅವ್ರು ಅದನ್ನು ತಿನ್ನಲಿಲ್ಲ. ಒಂದು ಇಡ್ಲಿ ತಿನ್ನೋ ಅಷ್ಟರೊಳಗಡೆ ಅವ್ರಿಗೆ ಒಂಥರ ಅನಿಸ್ಬಿಡ್ತಂತೆ. ಅದಕ್ಕೆ ಅವರು ರೈಸು. ಸೊ ಇದಿಷ್ಟು ಆಗಿತ್ತು ಮಾರ್ನಿಂಗ್ ಕೊಟ್ಟಿದ್ದು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವ್ಲಾಗು ಬಂದು ಒನ್ ಡೇ ವ್ಲಾಗ್ ಆಗಿರುತ್ತೆ. ಬೆಳಗಿನ ಕೆಲಸ ಎಲ್ಲ ಆಯಿತು, ಹಾಗೆ ಪೂಜೆ ಎಲ್ಲನೂ ಮುಗೀತು. ಬಟ್ ಇವತ್ತೇನೆಂದರೆ, ನಾನು ಆಫೀಸ್ಗೆ ಹೋಗ್ಬೇಕಂತಲೇ ಎದ್ದಿದ್ದು ಬೇಗ ಎದ್ದಿದ್ದರಿಂದ ಕೆಲಸ ಕೂಡ ಬೇಗ ಆಗಿದೆ. ಬಟ್ ಏನೋ ಇವತ್ತು ಮನಸ್ಸಾಗಲಿಲ್ಲ. ಸ್ಯಾಟರ್ಡೆ ಸಂಡೇ ಎಲ್ಲ ಮನೇಲಿ ಇದ್ಬಿಟ್ಟು, ಹಾಗೆ ನಾನು ಲೀವ್ ಕೂಡ ತೊಗೊಂಡೇ ಇಲ್ಲ ಅಲ್ವಾ, ವರ್ಕ್ ಫ್ರಮ್ ಹೋಮ್ ಮಾಡೋದ್ರಿಂದ. ಸೊ ಅದಕ್ಕೆ ಇವತ್ತು ಲೀವ್ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಸೊ ಇವಾಗ ತಿಂಡಿಗೆ ಇಡ್ಲಿ ಸಾಂಬಾರೆಲ್ಲ ಮಾಡಿ ನನ್ನ ಹಸ್ಬೆಂಡ್ ಕೂಡ ಕೆಲಸಕ್ಕೆ ಹೋದರು. ಸೊ ಇವಾಗ ನಾನು ನಮ್ಮಮ್ಮ ಮನೆಗೆ ಹೋಗೋಣ ಅಂತ ಹೇಳಿ ರೆಡಿಯಾಗಿದ್ದೀನಿ. ಸೊ ಈ ಒಂದು ಔಟ್ಫಿಟ್ದು ರಿವ್ಯೂನ ನಿಮಗೆ ಹೇಳ್ತೀನಿ. ಯಾರಿಗೆಲ್ಲ ಡ್ರೆಸ್ ಇಷ್ಟ ಆಗಿದ್ದರೆ ಸೊ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಸೊ ಬನ್ನಿ, ಇವತ್ತಿನ ಕಂಪ್ಲೀಟ್ ಡೇ ಯಾವ ರೀತಿ ಇರುತ್ತೆ ಅಂತ ನಿಮಗೆ ಶೇರ್ ಮಾಡ್ತೀನಿ. ಸೊ ಹಾಗೆ ಅಲ್ಲಿಂದ ನಮ್ಮಮ್ಮ ಮನೆಗೆ ಹೊರಟೆ ನಾನು. ಸೊ ಇಲ್ಲಿಂದ ಆಟೋ ಬುಕ್ ಮಾಡ್ಕೊಂಡು ಹೋಗೋಕ್ಕೆ ತುಂಬಾ ಈಸಿ ಇರ್ತಾಯಿತ್ತು. ಈ ನಮ್ಮ ಯಾತ್ರೆ ಆಟೋ ಎಲ್ಲ ಬಂದುಬಿಟ್ಟು ಒಂದು ಜಸ್ಟ್ 10 ಮಿನಿಟ್ಸಲ್ಲೆಲ್ಲ ಆಟೋ ಬಂದುಬಿಡುತ್ತೆ. ಸೊ ಅಲ್ಲಿಂದ ನಮ್ಮಮ್ಮ ಮನೆ ತುಂಬಾ ವಾಕಬಲ್ ಡಿಸ್ಟೆನ್ಸಲ್ಲಿರೋದು. ಸೊ ಹತ್ರದಲ್ಲೇ ಇರೋದ್ರಿಂದ, ಹಾಗೆ ನಮ್ಮಮ್ಮ ಅಲ್ಲಿಂದ ನಮ್ಮಮ್ಮ ಫ್ರೆಂಡ್ ಮನೆಗೆ ಕರ್ಕೊಂಡೋದ್ರು. ಸೊ ಇವರಿಬ್ಬರು ತುಂಬಾ ಕ್ಲೋಸ್ ಬೆಸ್ಟ್ ಫ್ರೆಂಡ್ಸ್ ಆಯಿತಾ. ನಾನು ಆಲ್ಮೋಸ್ಟು ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿದ್ದೆ, ಆವಾಗಿಂದ ಇವರಿಬ್ಬರು ನಮ್ಮ ಮನೆ ಹತ್ರನೇ ಮನೆ ಮಾಡ್ಕೊಂಡಿದ್ರು. ಸೊ ಅಲ್ಲಿಗೆ ಹೋಗಿ ನೆಕ್ಸ್ಟು ನಮ್ಮ ಅಣ್ಣ ಮಕ್ಕಳೆಲ್ಲ ಕರ್ಕೊಂಡು ವಾಪಸ್ ನಮ್ಮ ಮನೆಗೆ ಬಂದ್ವಿ. ಹಾಯ್ ಏನು ಹಾಯ್ ಹಾಯ್ ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ಇವಳು ನನ್ನ ತಂಗಿ, ಇವ್ರು ನಮ್ಮ ಅಕ್ಕ, ನಮ್ಮ ಅಪ್ಪನವರ ತಂಗಿ. ಸೊ ನನಗೆ ಬೇರೆ ಆಚೆ ಕಡೆ ಸುತ್ತಾಡೋದು, ಹಾಗೆ ಆಚೆ ಫ್ರೆಂಡ್ಸ್ ಜೊತೆ ಹೋಗೋದು, ಟ್ರಿಪ್ಸ್ ಎಲ್ಲ ಹೋಗೋದು, ಅದರಲ್ಲೆಲ್ಲ ನನಗೆ ಅಷ್ಟೊಂದು ಇಂಟ್ರೆಸ್ಟೇ ಇಲ್ಲ. ನಾನೊಂಥರ ಹೋಮ್ಲಿ ಗರ್ಲ್. ನನಗೆ ಒಬ್ಬಳೇ ಇರೋಕ್ಕೂ ಇಷ್ಟ ಆಗುತ್ತೆ. ಹಾಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಅಮ್ಮ ಅವ್ರ ಫ್ಯಾಮ್ಲಿಯವರು, ಹಾಗೆ ನಮ್ಮಪ್ಪ ನಮ್ಮಮ್ಮ, ಹಾಗೆ ನನ್ನ ಹಸ್ಬೆಂಡು ಬಿಟ್ಟರೆ ಇವರು ನಮ್ಮ ಅಣ್ಣ ಮಕ್ಕಳು. ಇವರಿಷ್ಟೇ ನನ್ನ ಪ್ರಪಂಚ. ನಿಜವಾಗ್ಲೂ ಹೇಳ್ತೀನಿ, ನಮ್ಮ ಅಣ್ಣ ಮಕ್ಕಳು ನನಗೆ ತುಂಬಾ ಪ್ರೀತಿ ಕೊಡ್ತಾರೆ. ನಂಗೆ ತುಂಬಾ ಇಷ್ಟ ಆಗುತ್ತೆ. ಇವರು ದೊಡ್ಡವಳಿದ್ದಾಳಲ್ಲ, ಅವಳಂತೂ ನನ್ನ ತುಂಬಾ ಹಚ್ಕೊಬಿಟ್ಟಿದ್ದಾಳೆ. ನಾನು ಒಬ್ಬಳಿದ್ರೆ ಸಾಕು. ಸೊ ನಮ್ಮ ಅತ್ತೆ ಜೊತೆಲಿರ್ತೀನಿ. ನನ್ನ ಅವಳು ಜಾಸ್ತಿ ಚಂದನ ಅಕ್ಕ ಅಂತಲೇ ಹೇಳೋದು. ಸೊ ಅತ್ತೆ ಅನ್ನೋದು ವೆರಿ ರೇರ್. ಅದು ಚಿಕ್ಕ ವಯಸ್ಸಿಂದ ಅವಳು ಹಾಗೆ ಪ್ರಾಕ್ಟೀಸ್ ಮಾಡ್ಕೊಬಿಟ್ಟಿದ್ದಾಳೆ. ಹಾಗೆ ಇವರಿಬ್ಬರು, ಹಾಗೆ ಇವಳು ಬೆಳೀತಾ ಇವಳು ಕೂಡ ನಮ್ಮ ಅತ್ತೆಗೆ ಬಿಸ್ಕೆಟ್ ಕೊಡು ಅಂತೆಲ್ಲ ಕೇಳಿ ಇಸ್ಕೊಡ್ತಿದ್ಲು. ನನಗಂತೂ ಇವರಿಬ್ಬರು ಇದ್ದರೆ ಸಾಕಪ್ಪ ಅನಿಸ್ಬಿಡುತ್ತೆ. ಸೊ ಅಲ್ಲಿಂದ ಕೆಲವೊಂದು ಪಾಟ್ಸ್ನ ಮೀಶೋದಿಂದ ಬುಕ್ ಮಾಡ್ಕೊಂಡಿದ್ದೆ. ಹಾಗೆ 1-2 ಪಾಟ್ಸು 3 ಬಂದಿತ್ತು. 180 ರುಪೀಸ್ಗೇನೋ 3 ಪಾಟ್ಸ್ ಬಂದಿತ್ತು. ಹಾಗೆ ಇನ್ನೊಂದು ಸೆಟ್ ಆರ್ಡ್ರ್ ಮಾಡಿದ್ದೆ. 150 ರುಪೀಸ್ಗೆ 2 ಪಾಟ್ಸ್ ಏನೋ ಬಂದಿತ್ತು. ಸೊ ನೀವೇ ನೋಡ್ತಿರ್ಬೋದು, ಅಲ್ಲಿ ಸ್ವಲ್ಪ ಸೈಜು ಡಿಫ್ರೆನ್ಸ್ ಇದೆ. ಇನ್ನು 3 ಪಾಟ್ಸ್ ಬಂದಿದೆಯಲ್ಲ, ಅದು ಒಂದು ಚೂರು ಮೆಷರ್ಮೆಂಟ್ ಸ್ವಲ್ಪ ಚಿಕ್ಕದು ಲೆಂತು. ಬಟ್ ಇನ್ನು 2 ಬಂದಿತ್ತಲ್ಲ, ಅದು ಸ್ವಲ್ಪ ಹೈಟ್ ಜಾಸ್ತಿ ಇದೆ, ನೀವೇ ನೋಡ್ತಿರ್ಬೋದು. ಸೊ ಅದನ್ನೆಲ್ಲ ಸ್ವಲ್ಪ ಪ್ಲ್ಯಾಂಟ್ಸ್ ಹಾಕಿ ಇಡೋಣ, ಇಂಡೋರ್ ಪ್ಲ್ಯಾಂಟ್ಸ್ ಅಂತ ಹೇಳಿನೇ ಬುಕ್ ಮಾಡಿದ್ದು. ಬಟ್ ಅದನ್ನು ಹೋಲ್ ಮಾಡಬೇಕಲ್ವಾ. ಸೊ ಅದಕ್ಕೆ ಈ ರೀತಿ ಗ್ಯಾಸ್ ಸ್ಟವಲ್ಲಿನೇ ಬಿಸಿ ಮಾಡ್ಕೊಬಿಟ್ಟು ಚಾಕುನಲ್ಲಿ ಈ ರೀತಿ ನೀಟಾಗಿ ಹೋಲ್ಡ್ ಮಾಡಿದೆ. ಲಾಸ್ಟ್ ಟೈಮ್ ನಾವು ತಗೊಂಬಂದಾಗ ಯಾವ ರೀತಿ ಹೋಲ್ಡ್ ಮಾಡಬೇಕಂದ್ರೆ, ಬುದ್ಧ ಅದು ಸ್ಟ್ಯಾಚ್ಯೂಸ್ ಎಲ್ಲನೂ ನಮ್ಮ ಅಮ್ಮ ಮನೇಲಿರುವಾಗಲೇ ನಾನು ಆರ್ಡರ್ ಮಾಡ್ತಿದ್ದೆ. ಅದೆಲ್ಲ ನಮ್ಮ ಅಮ್ಮ ಮನೇಲಿದೆ. ಸೊ ನಾನು ಈ ರೀತಿ ಮನಿ ಪ್ಲ್ಯಾಂಟ್ ಏನಿದೆ, ಆ ಮನಿ ಪ್ಲ್ಯಾಂಟನ್ನು ಒಂದು ಪ್ಲ್ಯಾಸ್ಟಿಕ್ ಅದು ವಾಟರ್ ಬಾಟಲ್ನ ಕಟ್ ಮಾಡಿ ಹಾಕಿದ್ದೀನಿ. ಸೊ ಇದರಲ್ಲಿ ಮಣ್ಣು ಹಾಕಿಲ್ಲ ನಾನು. ಸೊ ಹಾಗೆ ಅದರಲ್ಲಿ ಹಾಗೆ ನೀರು ಹಾಕ್ಬಿಟ್ಟು ಎತ್ತಿಟ್ಕೊಂಡೆ. ಇನ್ನು 4 ಪಾಟ್ಸ್ ಏನಿದೆ
ಆ ಪಾಟ್ಸ್ಗೆ ಈ ರೀತಿ ಪ್ಲ್ಯಾಂಟ್ಸ್ನ ಮೊದಲೇ ನಾನು ಆಂಟಿ ಮನೆಯಿಂದ ತೊಗೊಬಂದಿದ್ದೆ, ಅಂದರೆ ನಮ್ಮ ಅಮ್ಮ ಫ್ರೆಂಡ್ ಇದ್ದಾರಲ್ಲ ಅಲ್ಲಿಂದ. ಹಾಗೆ ಇವರು ಬರ್ತಾ ಸ್ಟ್ರಾಬೆರಿ ಹಾಗೆ ಫ್ರೂಟ್ಸು ಹಾಗೆ ಈ ಕೇರಳ ಬನಾನ ಜಾಸ್ತಿ ತಿಂತಾರೆ ನಮ್ಮ ಹಸ್ಬೆಂಡು. ನಾರ್ಮಲ್ ಬನಾನಾನ ಅಷ್ಟೊಂದು ತಿನ್ನಲ್ಲ. ಸೊ ಹಾಗೆ ಇನ್ನು ಸೀಸನ್ ಸ್ಟಾರ್ಟ್ ಆಗ್ತಿತ್ತಲ್ವ, ಸೊ ಹಾಗೆ ಆರೆಂಜು, ಸೌತೆಕಾಯಿ ಇದು ಜಾಸ್ತಿ ನಮ್ಮ ಮನೇಲಿ ಇದೇ ರೆಗ್ಯುಲರ್ ಆಗಿ ತೊಗೊಂಡು ಬರೋದು ಅಂದ್ಕೊಳ್ಳಿ. ಹಾಲು ನನಗೋಸ್ಕರ ತೊಗೊಂಡು ಬರೋದು, ಅವರಂತೂ ಟೀ ಕುಡಿಯಲ್ಲ. ಹಾಗೆ ಹಾಲೇನಿತ್ತು ಅದನ್ನು ಕಾಯಿಸ್ಬಿಟ್ಟು ಎತ್ತಿಟ್ಕೊತಾ ಇದ್ದೀನಿ. ನಾನು ಮುಂಚೆ ಏನಿದೆ ಅದು ಆವಾಗ ನಾನು ಹಾಲನ್ನ ಕಾಯಿಸ್ತಿರ್ಲಿಲ್ಲ, ಹಾಗೆ ಪ್ಯಾಕೆಟಲ್ಲಿ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡಿ ಹಾಗೆ ಎತ್ತಿಟ್ಕೊಂಬಿಡ್ತಿದ್ದೆ. ಬಟ್ ಇವಾಗ ನೀಟಾಗಿ ಹಾಲನ್ನ ಕಾಯಿಸ್ಬಿಟ್ಟು ಇಟ್ಕೊಂಬಿಡ್ತೀನಿ. ಸೊ ದಟ್ ಯಾವಾಗ ಬೇಕೋ ಆವಾಗ ಮತ್ತೆ ಒಂದು ನೈಟ್ ಒಂದು ಸಲ ಹಾಗೆ ಬೆಳಗ್ಗೆ ಒಂದು ಸಲ ಯಾವಾಗ ನಾನು ಟೀ ಮಾಡ್ಕೊತೀನೋ ಆವಾಗ ಇನ್ನೊಂದು ಸಲ ಹಾಲನ್ನ ಬಿಸಿ ಮಾಡಿ ಇಟ್ಬಿಡ್ತೀನಿ. ಸೊ ಹಾಲು ಯಾವಾಗಲೂ ಒಡ್ದೋಗಲ್ಲ, ಹಾಲು ಚೆನ್ನಾಗೇ ಇರುತ್ತೆ. ಹಾಗೆ ಬೇಕಿದ್ದರೆ ಹಾಲನ್ನು ಕೂಡ ಮೊಸರಿಗೆ ಹೆಪ್ಪಾಕೋಬೋದು. ಸೊ ಅದರಿಂದ ನಾನು ಹಾಲನ್ನ ಕಾಯಿಸ್ಬಿಟ್ಟು ಇಡ್ತಾಯಿದ್ದೀನಿ. ಹಾಗೆ ರಾತ್ರಿ ಊಟಕ್ಕೆ ಸಿಂಪಲ್ಲಾಗಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ನಮ್ಮ ಮಮ್ಮಿ ಅವ್ರ ಫ್ರೆಂಡು ಅವ್ರ ಮನೆಗೆ ಹೋದಾಗ ಮೊಸರನ್ನ ಮಾಡಿದರು, ಹಾಗೆ ಮೊಸರಿಗೆ ಒಗ್ಗರಣೆ ಹಾಕೋದು. ಸೊ ಅದೇ ರೀತಿ ನಾನು ನೈಟ್ ಕೂಡ ಸೇಮ್ ಅದನ್ನೇ ಬಂದು ನಮ್ಮ ಹಸ್ಬೆಂಡ್ಗೂ ಮಾಡಿಕೊಟ್ಟೆ. ಅವ್ರು ಇವತ್ತಿಗೂ ಕೂಡ ಅದನ್ನೇ ಡೈಲಿ ಮೊಸರನ್ನ ತಿನ್ನೋದು ಪ್ರಾಕ್ಟೀಸ್ ಮಾಡ್ಕೊಬಿಟ್ಟಿದ್ದೀವಿ ನಾವು, ಮೊಸರು ಒಗ್ಗರಣೆ ಮಾಡ್ಕೊಳ್ಳೋದು. ಸೊ ತುಂಬಾ ಚೆನ್ನಾಗಿತ್ತು. ಸೊ ಅದ್ರ ಜೊತೆ ರೈಸ್ ಹಾಗೆ ಇದೊಂದೇ ವಿಡಿಯೋ ಲಾಸ್ಟು ನಮ್ಮ ಮಳೆ ಮನೆಯಲ್ಲಿ ನಾನು ಪೋಸ್ಟ್ ಮಾಡ್ತಿರೋದು. ನಿಜವಾಗ್ಲೂ ಹೇಳ್ತೀನಿ, ನಮಗೆ ಈ ಮನೆಗೆ ಬಂದಿದ್ದು ಸ್ವಲ್ಪ ಸಮಾಧಾನ ಇದೆ. ನಿಜವಾಗ್ಲೂ ಆ ಮನೆಯಲ್ಲಿ ತುಂಬಾ ವಾಟರ್ ಪ್ರಾಬ್ಲಮ್ ಇತ್ತು, ನಮಗೆ ಅಲ್ಲಿ ಸರ್ವೈವ್ ಆಗೋಕ್ಕೂ ತುಂಬಾ ಕಷ್ಟ ಆಯಿತು. ಓಕೆನಾ. ಸೊ ಅದಕ್ಕೋಸ್ಕರನೇ ನಾವು ಖಾಲಿ ಮಾಡಿದ್ದು, ಅದೊಂದೇ ಮೇನ್ ರೀಸನ್, ಬೇರೆ ಏನು ಮೇನ್ ರೀಸನ್ ಇಲ್ಲ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್